ನಮಸ್ಕಾರ ಎವ್ರಿವನ್. ಇವತ್ತು ನಾವು ಬೆಂಡೆಕಾಯಿ ಚಟ್ನಿ ಮಾಡೋಣ. ಬೆಂಡೆಕಾಯಿ ಫ್ರೆಶ್ ಆಗಿರೋ ಬೆಂಡೆಕಾಯಿ ತೊಗೊಂಡು ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದ್ಕೋತವೆ. ನೋಡಿ, ಹುರಿದು ಕೆಂಪಗಾಗಿದ್ದಾವೆ. ನೋಡಿ, ಚೆನ್ನಾಗಿ ಕೆಂಪಗೆ ಹುರಿದಿದ್ದಾವೆ. ಇಷ್ಟಾದರೆ ಸಾಕು, ಬೆಂದ್ಬಿಟ್ಟಿರ್ತವೆ. ಆ್ಯಂಡ್ ಚಟ್ನಿ ಮಾಡೋಕ್ಕೂ ತುಂಬ ಸಾಫ್ಟ್ ಆಗಿರ್ತವೆ ಈ ಥರ ಹುರಿದಾಗ. ಹುರಿದಿರೋ ಬೆಂಡೆಕಾಯಿನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಲಿ ಒಂದು 7-8 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ 2 ಬೆಳ್ಳುಳ್ಳಿ ಗಡ್ಡಿ ಪೂರಾ ಸಿಪ್ಪೆ ಸುಲಿದು ಹೆಸರು ಮಾಡಿಟ್ಕೊಂಡಿರೋದು. ಭಾಳ ಹೊತ್ತೇನಿಲ್ಲ, ಒಂದು ನಿಮಿಷ ಚೆನ್ನಾಗಿ ಹುರಿದ್ರೆ ಸಾಕು. ಒಂದು ಹಿಡಿ ಕೊತ್ತಂಬರಿ ಹಾಕಿ ಸ್ವಲ್ಪ ಬಾಡಿಸಿ. ಕೊತ್ತಂಬರಿ ಹಾಕಿದ್ಮೇಲೆ ಭಾಳ ಹೊತ್ತು ಬಾಡಿಸೋದೇನು ಬೇಕಾಗಿಲ್ಲ. ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು. ನೋಡಿ, ಸ್ಟವ್ ಆಫ್ ಆಗಿದೆ. ಒಂದು ಮಿಕ್ಸಿ ಜಾರ್ಲಿ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಮಿಶ್ರಣ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಪಲ್ಸ್ ಮೋಡಲ್ಲಿಟ್ಟು ರುಬ್ಬಬೇಕು. ರುಬ್ಬಿದ ತಕ್ಷಣ ಈ ಥರ ಆಗಿರುತ್ತೆ. ಒಂದು ಬೌಲಿಗೆ ತೆಗೆದುಕೊಂಡು ಇದು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನಲು ಚೆನ್ನಾಗಿರುತ್ತೆ. ಜಾಸ್ತಿ ಸಣ್ಣಗೆ ರುಬ್ಬಬಾರ್ದು,
ಪಲ್ಸ್ ಮೋಡಲ್ಲಿ 2 ಸಲ ರುಬ್ಬಿದರೆ ಆಯಿತು. ನೋಡಿ ನಮ್ಮ ಬೆಂಡೆಕಾಯಿ ಚಟ್ನಿ ರೆಡಿ ಆಯ್ತು ಈಗ.